ವಿಶ್ವಪ್ರಸಿದ್ಧ ಹಂಪಿಯನ್ನು ನೋಡಲು ಹೋಗಲು ಬಯಸುವಂಥವ್ರಿಗೆ ಎಸ್ಪೆಷಲಿ ಪ್ರವಾಸಿಗರಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಆ ಗುಡ್ ನ್ಯೂಸ್ ಅಂದರೆ, ಇಲ್ಲಿವರೆಗೂ ನೀವು ಬೈಕಲ್ಲಿ ಅಥವಾ ಓನ್ ವೆಹಿಕಲ್ಗಳಲ್ಲಿ ಇಲ್ಲವೇ ಕ್ಯಾಬಲ್ಲಿ ಬಸ್ಸಲ್ಲಿ ನೀವು ಟ್ರೈನಲ್ಲಿ ನೀವು ಹಂಪಿಗೆ ಟ್ರಾವೆಲ್ ಮಾಡಿರ್ತೀರಿ, ಎಕ್ಸ್ಪೀರಿಯನ್ಸನ್ನು ತೆಗೆದುಕೊಂಡಿರ್ತೀರಿ. ಇನ್ನು ಮುಂದೆ ನೀವು ಟೈಮ್ ಸೇವ್ ಆಗೋ ರೀತಿಯಾಗಿ ಫ್ಲೈಟಲ್ಲೂ ಕೂಡ ನೀವು ಫ್ಲೈ ಮಾಡ್ಬೋದಾಗಿದೆ, ಟ್ರಾವೆಲ್ ಮಾಡ್ಬೋದಾಗಿದೆ. ಆ ರೀತಿಯಾದಂಥ ಅವಕಾಶವನ್ನು ಇದೇ ನವಂಬರ್ 1ರಿಂದ ಶುರುವಾಗ್ತದೆ. ಹಾಗಾದರೆ ಈ ಫ್ಲೈಟ್ ಸರ್ವಿಸ್ ಹೇಗಿರುತ್ತೆ, ಪ್ರತಿದಿನ ಇರುತ್ತಾ, ಇದರ ಫೇರ್ ಏನು, ಇದರಿಂದ ಏನು ಅಡ್ವಾಂಟೇಜಸ್ ಇದೆ ಮತ್ತು ಹೇಗೆ ನೀವು ನಿಮ್ಮ ಟೂರನ್ನು ಪ್ಲ್ಯಾನ್ ಮಾಡ್ಕೋಬೋದು, ಈ ಕುರಿತಾಗದ ಕಂಪ್ಲೀಟ್ ಡೀಟೇಲನ್ನು ನಾನು ಕೊಡ್ತೀನಿ. ಯಾಕಂದರೆ ನಾನು ಹಂಪಿಯ ಹತ್ತಿರದ ನಿವಾಸಿ, ಸ್ಥಳೀಯ ನಿವಾಸಿ ಆಗಿರೋ ಕಾರಣಕ್ಕಾಗಿ ಈ ಮಾಹಿತಿಯನ್ನು ಕೊಡಲಿಕ್ಕೆ ಇನ್ನೂ ಕೂಡ ನಾನು ಸಂತಸವನ್ನು ವ್ಯಕ್ತಪಡಿಸ್ತೀನಿ. ಸಂತಸ ಇದೆ ನನಗೆ, ಆ ಸಂತೋಷ ಇದೆ ಈ ಮಾಹಿತಿಯನ್ನು ಕೊಡೋದ್ರಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮೊದಲನೇದಾಗಿ ತುಂಬಾ ಇಂಪಾರ್ಟೆಂಟ್, ಹಂಪಿ ವರ್ಲ್ಡ್ ಹೆರಿಟೇಜ್ ಸೈಟ್. ನಿಮಗೆ ತೆರೆದ ಮ್ಯೂಸಿಯಂ ಅಂತಲೇ ಇರೋದು. ಹಿಂದೂ ಇದರಲ್ಲಿ ಮೊದಲು ಯಾರಾದರೂ ಅತಿ ದೊಡ್ಡದಾದಂಥ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅನ್ನೋದಾದರೆ ಅದು ವಿಜಯನಗರ ಸಾಮ್ರಾಜ್ಯ. ದ ಅನ್ಫರ್ಗಟನ್ ಎಂಪೈರ್ ಯಾವುದು ಅಂದರೆ ಅದು ವಿಜಯನಗರ ಸಾಮ್ರಾಜ್ಯ. ಕೇವಲ ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ತನ್ನ ಅಧಿಕಾರ ವಿಸ್ತಾರವನ್ನು ಹೆಚ್ಚು ಮಾಡಿಕೊಂಡಿದ್ದು. ಹಕ್ಕಬಕ್ಕರು ಶುರು ಮಾಡಿದಂಥ ಈ ಸಾಮ್ರಾಜ್ಯದ ವಿಜಯನಗರ ಸಾಮ್ರಾಜ್ಯವನ್ನು ನೋಡ್ಬೇಕು. ಈಗಿರುವ ಮಾನ್ಯುಮೆಂಟ್ಸ್ಗಳು ಏನಿದ್ದಾವೆ, ಹೇಗಿದ್ದಾವೆ ಅಂತ ನೋಡ್ತಾ ಹೋದರೆ ಅದು ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿರುವಂಥ ಈ ವಿಶ್ವಪ್ರಸಿದ್ಧ ಹಂಪಿಯನ್ನು ನೀವು ಒಂದಿಂದಲೂ ನೋಡ್ಬೋದು, 2 ದಿನದಲ್ಲೂ ನೋಡ್ಬೋದು, 1 ವರ್ಷ ನೋಡಿದ್ರೂ ಕೂಡ ಸಾಕಾಗೋದಿಲ್ಲ. ಯಾಕಂದರೆ ಆ ರೀತಿಯಾಗಿ ತೆರೆದ ಇದು ಮ್ಯೂಸಿಯಂ. ಇದು ಅಷ್ಟು ಅತಿ ದೊಡ್ಡದಾದಂಥ ಈ ವಿಶ್ವಪ್ರಸಿದ್ಧ ಹಂಪಿಯನ್ನು ನೀವು ನೋಡ್ಬೋದು. ಕೇವಲ ಬರೀ ಹಂಪಿ ಮಾತ್ರ ಅಲ್ಲ, ನೀವು ಸುತ್ತಮುತ್ತಲೂ ಕೂಡ ಸಾಕಷ್ಟು ಅದ್ಭುತವಾದಂಥ ತಾಣಗಳಿದ್ದಾವೆ. ಸ್ಯಾಂಚುರಿ ಪಾರ್ಕ್ ಇದೆ, ಅವುಗಳನ್ನು ಕೂಡ ನೀವು ನೋಡ್ಬೋದಾಗಿದೆ. ಇಡೀ ಏಷ್ಯಾ ಖಂಡದಲ್ಲಿ ಮೊದಲು ಶುರುವಾದಂಥ ದರೋಜಿ ಕರಡಿಧಾಮ ಏನಿದೆ, ಕರಡಿಗಳನ್ನು ನೀವು ಸಹಜವಾಗಿ ಹೇಗೆ ಕಾಡಲ್ಲಿರ್ತದೆ ಅವುಗಳನ್ನು ತುಂಬ ಹತ್ತಿರದಿಂದ ಸಾಧ್ಯವಾದಷ್ಟು ಬೇಗ ನೀವು ನೋಡ್ಬೋದಾಗಿದೆ. ಆ ರೀತಿಯಾದಂಥ ಅವಕಾಶವೂ ಕೂಡ ಅಲ್ಲಿದೆ. ಸೊ ವಿಶ್ವಪ್ರಸಿದ್ಧ ಹಂಪಿಗೆ ನೀವು ಬರೋದಾದರೆ ಬಹಳಷ್ಟು ರೀತಿಯಾದಂಥ ಅವಕಾಶ ಮತ್ತು ಅದ್ಭುತವಾದಂಥ ನಿಮಗೆ ನೆನಪು ತರುವಂಥ ಸನ್ನಿವೇಶಗಳೆಲ್ಲವೂ ಕೂಡ ಸಿಗುತ್ತೆ ಹಂಪಿ ವಿಸಿಟ್ ಮಾಡಿದ್ರೆ. ಅದು ಹಂಪಿ ವಿಸಿಟ್ ಮಾಡಿದಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಸೊ ವಿಷಯಕ್ಕೆ ಬರೋದಾದರೆ, ವಿಶ್ವಪ್ರಸಿದ್ಧ ಹಂಪಿಗೆ ಇಲ್ಲಿವರೆಗೂ ಬೇರೆ ಬೇರೆ ಕಡೆ ಟ್ರಾವೆಲ್ ಏನು ಮಾಡಿದ್ದೀರಲ್ಲ, ವಯಾ ಬೈಕ್, ಕಾರು ಅಥವಾ ಬಸ್ಸು, ನೀವು ಟ್ರೈನಲ್ಲೂ ಕೂಡ ಫ್ಲೈಟಲ್ಲೂ ಕೂಡ ಹೋಗ್ಬೋದಾಗಿದೆ. ಪ್ರತಿದಿನ ನಿಮಗೆ ಅವಕಾಶ ಇದೆ. ಕೆಂಪೇಗೌಡ ಏರ್ಪೋರ್ಟ್ ನಿಲ್ದಾಣದಿಂದ ನಿಮಗೆ ನಿಯರ್ ಟು ದ ಪ್ಲೇಸ್ ಹಂಪಿ ಎಲ್ಲಿ ಅಂತಂದರೆ ತೋರಣಗಲ್ ಅಂಥೇಳಿ, ಅದು ವಿದ್ಯಾನಗರ ಅಂತ ಬರುತ್ತೆ ಏರ್ಪೋರ್ಟ್ ಇರೋದು. ಈ ಏರ್ಪೋರ್ಟ್ GSWನ ಏರ್ಪೋರ್ಟ್ ಇದು. ಸೊ ಖಾಸಗಿ ಸಹಭಾಗಿತ್ವದಲ್ಲಿ ಅದು ನಡೀತಾ ಇದೆ ಆ ಏರ್ಪೋರ್ಟ್ವರೆಗೂ. ಅಂದರೆ ಹಂಪಿಯಿಂದ ಕೇವಲ 35 ಕಿಲೋಮೀಟ್ರ್ ಹತ್ತಿರದಲ್ಲಿ ನಿಮಗೆ ಏರ್ಪೋರ್ಟ್ ಇರೋದು. ಹೌದು, ಹೊಸಪೇಟೆ ಇದ್ದಿದ್ರೆ ಚೆನ್ನಾಗಿತ್ತು, ಬಟ್ ಮುಂದೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಈಗ ವಿಜಯನಗರ ಅಲ್ಲಿ ಏರ್ಪೋರ್ಟ್ ಮಾಡಬೇಕನ್ನುವಂಥ ಚಿಂತನೆ ಇದೆ. ಬಟ್ ಅಲ್ಲಿ ಸಪ್ರೇಟಾಗಿ ಏನಾದರೂ ಏರ್ಪೋರ್ಟ್ ಆದರೆ ತುಂಬಾ ಅನುಕೂಲ ಆಗುತ್ತೆ ಟೂರಿಸಮ್ಗಂತೂ, ಮತ್ತು ಪ್ರವಾಸಿಗರಿಗೂ ಕೂಡ ಸಹಜವಾಗಿ ಅನುಕೂಲ ಆಗುತ್ತೆ. 35 ಕಿಲೋಮೀಟ್ರ್ ಹತ್ತಿರದವರೆಗೂ ಕೂಡ ನೀವು ಟ್ರಾವೆಲ್ ಮಾಡ್ಬೋದಾಗಿದೆ. ನೀವು ಬೈ ಬಸ್ಸಲ್ಲಿ ಹೋಗ್ತೀರಿ, ಕ್ಯಾಬಲ್ಲಿ ಹೋಗ್ತೀರಿ ಅಥವಾ ನೀವು ಓನ್ ವೆಹಿಕಲ್ ಹೋಗ್ತೀರಿ ಅಂದರೆ ಮಿನಿಮಮ್ 5 to 6 hours ಅಂತೂ ಬೇಕಾಗತ್ತೆ. ಯಾಕೆಂದರೆ 330 ಕಿಲೋಮೀಟ್ರ್ ಇದೆ. ಬೇರೆ ಬೇರೆ ರಾಜ್ಯಗಳಿಂದ ಬರುವಂಥವ್ರಿಗೆ ಇದು ತುಂಬಾ ಈಸಿ ಆಗುತ್ತೆ. ಯಾಕಂದರೆ ಫ್ಲೈಟಲ್ಲಿ ಬರ್ತಾರೆ. ಇಲ್ಲಿ ಫ್ಲೈಟಲ್ಲಿ ಬಂದವರು ಬೆಂಗಳೂರಿಂದ ಒಂದು ಹುಬ್ಳಿಗೆ ಹೋಗಬೇಕು. ನಿಮಗೆ ನಿಯರ್ ಹಂಪಿ ಯಾವುದು ಅಂದರೆ ಹುಬ್ಳಿ ಹೋಗಬೇಕಾಗತ್ತೆ. ಅಲ್ಲಿಂದ 150 ಕಿಲೋಮೀಟ್ರ್ ನೀವು ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಬರಬೇಕಾಗತ್ತೆ. 150 ಕಿಲೋಮೀಟ್ರ್ ಇಲ್ಲಿ, 35 ಕಿಲೋಮೀಟ್ರ್ ಇಲ್ಲಿ. ಸೊ 35 ಕಿಲೋಮೀಟ್ರ್ವರೆಗೂ ಕೂಡ ನಿಮಗೆ ಅಂದರೆ ಬೇರೆ ರಾಜ್ಯದಿಂದ ಬರುವಂಥವ್ರು ಏನು ನಿಮ್ಮ ಸ್ನೇಹಿತರು ಏನಾದರೂ ಇದ್ದರೆ ಅವರಿಗೆ ಈ ಮಾಹಿತಿಯನ್ನು ಕೊಡಿ, ಮತ್ತು ಅವರು ಕೂಡ ಗೂಗಲ್ ಮಾಡೇ ಮಾಡ್ತಾರೆ ಸಹಜವಾಗಿ. ಸೊ ಈಸಿಯಾಗಿ ನೀವು ಬೆಂಗಳೂರಿಂದ ನಿಯರ್ ಟು ಹಂಪಿ ವಿದ್ಯಾನಗರ ಅಂದರೆ ತೋರಣಗಲ್ ಏನಿದೆ 35 ಕಿಲೋಮೀಟ್ರ್ ಹತ್ತಿರದವರೆಗೂ ನೀವು ಫ್ಲೈಟಲ್ಲಿ ಬರ್ಬೋದಾಗಿದೆ. ಫೇರ್ ಚಾರ್ಜಸ್ ಹೇಗಿದೆ ಅದನ್ನು ಕೂಡ ನೀವು ಚೆಕ್ ಮಾಡಿದ್ರೆ, ನಾರ್ಮಲ್ ಡೇಸಲ್ಲಿ ನಿಮಗೆ ಬಸ್ ಫೇರ್ ಕಂಪೇರ್ ಮಾಡಿದ್ರೆ ತುಂಬ ಹೆಚ್ಚೇನಿಲ್ಲ ಅಂತ ಅನಿಸುತ್ತೆ.
ಬಟ್ ಏನು ಹಬ್ಬದ ದಿನಗಳಲ್ಲಾದರೆ ಒಂದಷ್ಟು ಫೇರ್ ಜಾಸ್ತಿ ಆಗ್ಬೋದು. 1800 ಶುರುವಾಗ್ತದೆ, ಅಪ್ ಟು 2000ವರೆಗೂ ನಾರ್ಮಲ್ ಡೇಸಲ್ಲಿ ಇರುತ್ತೆ. ರಿಟರ್ನು ಕೂಡ ನೀವು ಬುಕ್ ಮಾಡಿಕೊಂಡ್ರೆ, ಪ್ಲ್ಯಾನ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಆ ರೀತಿ ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ, ಮೊದಲೇ ಏನಾದರೂ ಬುಕ್ ಮಾಡ್ಕೊಂಡಿದ್ರೆ ನಿಮಗೆ ಫೇರ್ ಚಾರ್ಜಸ್ ಕೂಡ ಕಡಿಮೆ ಆಗುತ್ತೆ. ರಿಟರ್ನ್ ಕೂಡ ನೀವು ಬುಕ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಫೇರ್ ಚಾರ್ಜಸ್ ಕೂಡ ಕಡಿಮೆ ಆಗುತ್ತೆ. ಸೊ ಎಷ್ಟು ಗಂಟೆಗಿದೆ ಫ್ಲೈಟ್ ಅಂತ ನೋಡೋದಾದರೆ, ಬೆಳಗ್ಗೆ 7:50 ಇದೆ. ಮಾರ್ನಿಂಗ್ 7:50 ನೀವು ಏರ್ಪೋರ್ಟಲ್ಲಿ ಇರಬೇಕು. 50 hours 50 ನಿಮಿಷದ ಜರ್ನಿ ಇದು. 50 ನಿಮಿಷದ ಜರ್ನಿ, 50 ಮಿನಿಟ್ಸ್ ಜರ್ನಿ ಇರೋದು. ಏರ್ಪೋರ್ಟಿಂದ ನೀವು ಸೀದಾ ವಿದ್ಯಾನಗರದವರೆಗೂ ಹೋಗ್ತೀರಿ. ನಾನ್ ಸ್ಟಾಪ್ ಇರೋದು, ಎಲ್ಲೂ ಮಿಡ್ಲಲ್ಲಿ ಎಲ್ಲೂ ಸ್ಟಾಪ್ ಏನಿಲ್ಲ. ಸೊ 8:40 ಅಲ್ಲಿ ರೀಚ್ ಆಗುತ್ತೆ ವಿದ್ಯಾನಗರ. ನಿಮಗೆ ಮತ್ತೆ ರಿಟರ್ನ್ ಬರಬೇಕು ಅನ್ನೋದಾದರೆ ಈವ್ನಿಂಗ್ ಏನಾದರೂ ಫ್ಲೈಟ್ ಇದೆಯಾ ಅಂತ ಯೋಚನೆ ಮಾಡಿದ್ರೆ ಇಲ್ಲ, ಈವ್ನಿಂಗ್ ಇಲ್ಲ, ನೈಟು ಕೂಡ ಇಲ್ಲ. ನೆಕ್ಸ್ಟ್ ಡೇ ಇದೇ ಫ್ಲೈಟ್ ಏನಿದೆಯಲ್ಲ, ಸೊ ಈ ಫ್ಲೈಟೇ 9:10 ಬಿಡುತ್ತೆ. 10 ಗಂಟೆಗೆ ಬೆಂಗಳೂರು ಏರ್ಪೋರ್ಟು ರೀಚ್ ಆಗುತ್ತೆ. ಸೊ ಬೇರೆ ಬೇರೆ ರಾಜ್ಯದಿಂದ ಬರೋರಿಗೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲ, ನನ್ನ ಹಂಪಿಗೆ ನಾನು ವೀಕೆಂಡ್ಸ್ಗಳಲ್ಲಿ ಅಥವಾ ಹಬ್ಬದ ದಿನಗಳಲ್ಲಿ, ರಜಾ ದಿನಗಳಲ್ಲಿ ನಾನು ಪ್ಲ್ಯಾನ್ ಮಾಡ್ಕೋತೀನಿ, ನನ್ನ ಇಡೀ ರಾತ್ರಿಯೆಲ್ಲ ನಾನು ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ, ಜರ್ನಿ ಪ್ರಾಬ್ಲಮ್ ಹೆಚ್ಚು ನನಗೆ ಹೆಕ್ಟಿಕ್ ಅಂತ ಅನಿಸುತ್ತೆ, ಜರ್ನಿ ಟಯರ್ಡೆಲ್ಲ ಆಗುತ್ತೆ ಅಂತ ಯೋಚನೆ ಮಾಡೋರಿಗೆ ಇದು ದಿ ಬೆಸ್ಟ್ ಆಪ್ಷನ್ ಇದೆ. ಮತ್ತು ತುಂಬಾ ಹೆಚ್ಚು ಫೇರ್ ಇಲ್ಲ. ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ನೀವು ಬುಕ್ ಮಾಡಿಕೊಂಡ್ರೆ ಭಾಳನೇ ಅನುಕೂಲ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದರೆ, ನೀವು 35 ಕಿಲೋಮೀಟರ್ ಇದೆಯಲ್ಲ, ಒಂದು 30 to 45 ಮಿನಿಟ್ಸ್ ಒಳಗಡೆ ಹೋಗ್ಬೋದು ಕ್ಯಾಬನ್ನು ಬುಕ್ ಮಾಡಿಕೊಂಡ್ರೆ. ಹಂಪಿಯನ್ನು ನೀವು ಒಂದಿನದಲ್ಲೂ ನೋಡ್ಬೋದು, 2 ದಿನ ನೋಡ್ಬೋದು, 1 ವರ್ಷನೂ ಕೂಡ ನೋಡ್ಬೋದು. ಯಾಕಂದರೆ ಅಷ್ಟು ದೊಡ್ಡದಾದಂಥ ಆ ವಿಜಯನಗರ ಸಾಮ್ರಾಜ್ಯ ಇದೇನಿದೆ, ಅದು ಆ ಸಾಮ್ರಾಜ್ಯ, ಮರೆತು ಹೋದಂಥ ಸಾಮ್ರಾಜ್ಯ ಹೇಗಿದೆ ಅನ್ನೋದನ್ನು ನೀವು ಕಣ್ಣಾರೆ ನೋಡ್ಬೋದಾಗಿದೆ. ವಿಶ್ವಪ್ರಸಿದ್ಧ ನಿಮಗೆ ವಿರೂಪಾಕ್ಷೇಶ್ವರ ದೇವಸ್ಥಾನ ಇರ್ಬೋದು, ರಾಮ ಸೀತೆ ಲಕ್ಷ್ಮಣ ಓಡಾಡಿದಂಥ ಜಾಗಗಳಿರ್ಬೋದು, ದೇವಸ್ಥಾನಗಳಿದ್ದಾವೆ, ಅತ್ಯದ್ಭುತವಾದಂಥ ದೇವಸ್ಥಾನ. ಆ ದೇವಸ್ಥಾನಗಳು ವಿಜಯನಗರ ಅರಸರು ಕಟ್ಟಿದಂಥ ನಿರ್ಮಿಸಿದಂಥ ದೇವಾಲಯಗಳೇನಿದ್ದಾವೆ, ಸ್ಮಾರಕಗಳೇನಿದ್ದಾವೆ, ಈಗ ಸ್ಮಾರಕಗಳಾಗಿರೋದು, ಅವುಗಳನ್ನು ನೀವು ನೋಡೋದೇ ಚಂದ. ನಿಮಗೆ ಆನೆ ಸಾಲು, ಒಂಟೆ ಸಾಲು, ಹಜಾರಾಮ ದೇವಸ್ಥಾನ ಇರ್ಬೋದು, ಮಹಾನವಿ ದಿಬ್ಬ ಇರ್ಬೋದು. ಈಗ ಮೈಸೂರಲ್ಲಿ ಆಗ್ತಿರುವಂಥ ದಸರಾ ಏನಿದೆಯಲ್ಲ, ಅದು ಶುರುವಾಗಿದ್ದೆ, ಅಂದರೆ ಆರಂಭ ಆಗಿದ್ದೆ ಹಂಪಿಯಲ್ಲಿ. ಮಹಾನವಿ ದಿಬ್ಬದಲ್ಲಿ ರಾಜರು ಕೂತು, ಸಾಮಂತರೆಲ್ಲರೂ ಕೂಡ ತಮ್ಮ ಕಪ್ಪವನ್ನು ತೆಗೆದುಕೊಂಡು ಬರ್ತಾಯಿದ್ರು. ಸೊ ಆ ದೃಶ್ಯ ವೈಭವವನ್ನು ನೀವು ನೇರವಾಗಿ ಅಲ್ಲಿ ಬಂದು ನೀವು ನೋಡಿದರೆ ಗೊತ್ತಾಗತ್ತೆ. ಆ ಸ್ಮಾರಕದ ಮೇಲೆ ನೀವೇನಾದರೂ ನಿಂತ್ಕೊಂಡು ನೀವು ನೋಡ್ತಾ ಇದ್ದರೆ ಹೇಗೆ ಆಗ್ತಿತ್ತು ಅಂಥೇಳಿ ಒಂದು ಇಮ್ಯಾಜಿನರಿ ಮಾಡ್ಕೋಬೋದು. ಆ ಇಮ್ಯಾಜಿನರಿ ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ಇಷ್ಟು ಅದ್ಭುತವಾಗಿ ನಡೀತಾ ಇತ್ತು ಅಂಥೇಳಿ ನಮಗೆ ಆ ದೃಶ್ಯವನ್ನು ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗುತ್ತೆ. ಕೇವಲ ಇಷ್ಟು ಮಾತ್ರ ಅಲ್ಲ, ನಾವು 50 ರೂಪಾಯಲ್ಲಿ ನೋಡ್ತೀವಲ್ಲ ಸ್ಟೋನ್ ಚಾರಿಯಟ್, ಕಲ್ಲಿನ ರಥ ಇರುವಂಥ ವಿಜಯ ವಿಠ್ಠಲ ದೇವಸ್ಥಾನ. ಸೊ ಅದನ್ನು ಕೂಡ ನೀವು ನೋಡ್ಬೋದಾಗಿದೆ. ಮತ್ತು ಹಂಪಿ ದೇವಾಲಯದ ಪಕ್ಕದಲ್ಲಿ, ವಿರೂಪಾಕ್ಷೇಶ್ವರ ದೇವಾಲಯದ ಪಕ್ಕದಲ್ಲಿ ತುಂಗಭದ್ರಾ ನದಿ ಹರಿಯುತ್ತೆ. ಅದರ ಪಕ್ಕದಲ್ಲಿ ಆಂಜನೇಯನ ಜನ್ಮಸ್ಥಳ. ನಿಮಗೆ ಆ ಸ್ಥಳ ಯಾವಾಗ ಪ್ರಧಾನಿ ಮೋದಿ, ಕಳೆದ 10 ವರ್ಷದ ಹಿಂದೆ ಅಂತ ಅನ್ಕೋತೀನಿ, ಮೊದಲು ಇಷ್ಟು ತುಂಬ ಫೇಮಸ್ ಆಗಿದ್ದಲ್ಲಿ, ಯಾವಾಗ ಪ್ರಧಾನಿ ಮೋದಿಯವರ ಪತ್ನಿ ಬಂದು ಭೇಟಿಯನ್ನು ಮಾಡ್ತಾರೆ, ಆ ನಂತರ ಅದರ ದಿನನಿತ್ಯ ಬರುವವರ ಸಂಖ್ಯೆ ಏನಿದೆಯಲ್ಲ ಅದು ಹೆಚ್ಚಾಗ್ತಾನೆ ಹೋಯ್ತು ಎಲ್ಲರೂ ಕೂಡ. ಯಾಕಂದರೆ ಆಂಜನೇಯನ ಜನ್ಮಸ್ಥಳ, ಅಂಜನಾದ್ರಿ ದೇವಸ್ಥಾನ ಏನಿದೆ, ಬೆಟ್ಟ ಏನಿದೆ, ನೀವು ಅದನ್ನು ಕೂಡ ನೋಡ್ಬೋದಾಗಿದೆ, ಹೇಮಕೂಟ. ಹೀಗೆ ಹಂಪಿಯ ಸ್ಮಾರಕಗಳನ್ನು ನೀವು ಒಂದೊಂದಾಗಿ ನೋಡ್ತಾ ಹೋದರೆ ಒಂದು ದಿನ ಅಂತೂ ಆಗಲ್ಲ, ಮಿನಿಮಮ್ ಒಂದು 2 ದಿನ ಆದರೂ ಬೇಕಾಗುತ್ತೆ. ಮೇನ್ ನೀವು ಸ್ಮಾರಕಗಳನ್ನು ನೋಡ್ತಾ ಹೋದರೆ ನೀವು ಹೆಜ್ಜೆ ಇಟ್ಟಾಗೆಲ್ಲ ಸ್ಮಾರಕಗಳೆಲ್ಲ ಕಾಣುತ್ತೆ. ಆ ಕಾರಣಕ್ಕಾಗಿ ಇದನ್ನು ತೆರೆದ ಮ್ಯೂಸಿಯಂ ಅಂತ ಹೇಳ್ತಾ ಇರೋದು. ಇನ್ಫ್ರಾಸ್ಟ್ರಕ್ಚರ್ ಇನ್ನಷ್ಟು ಕೂಡ ಒಂದಷ್ಟು ಹೆಚ್ಚಾಗಬೇಕಾಗಿದೆ. ನಿಮಗೆ ಪ್ರವಾಸಿಗಳ ಗೈಡ್ ಒಳ್ಳೆ ಉತ್ತಮವಾದಂಥ ಮಾರ್ಗದರ್ಶಕರಿದ್ದಾರೆ. ಕೇವಲ ಕನ್ನಡ ಮಾತ್ರ ಅಲ್ಲ, ಹಿಂದಿ ಮಾತ್ರ ಅಲ್ಲ, ಇಂಗ್ಲೀಷ್ ಮಾತ್ರ ಅಲ್ಲ, ನಿಮಗೆ ಫ್ರೆಂಚ್, ಜರ್ಮನ್ ಭಾಷೆಯಲ್ಲೂ ಕೂಡ ನಿಮಗೆ ಗೈಡ್ ಮಾಡುವಂಥ ಅತ್ಯದ್ಭುತವಾದಂಥ ಗೈಡ್ಗಳು ಕೂಡ ಸಿಗ್ತಾರೆ. ಸೊ ಯಾರ್ಯಾರು ಹೊರದೇಶದಿಂದ ಬರೋರಿದ್ದಾರೆ ಅವರಿಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಕಂಪನಿಯ ಅವ್ರೇನಾದರೂ ಅವರಿಗೆ ಹೇಳೋದಾದರೆ ಖಂಡಿತವಾಗಿ ಕೂಡ ಆ ನಿಮ್ಮ ಭಾಷೆಯಲ್ಲೇ ನಿಮಗೆ ಗೈಡ್ ಮಾಡುವಂಥ ಅದ್ಭುತವಾದಂಥ ಗೈಡ್ಗಳು ಕೂಡ ಹಂಪಿಯಲ್ಲಿ ಸಿಗ್ತಾರೆ. ಪ್ಲ್ಯಾನ್ ನೀವು ಹೇಗೆ ಮಾಡ್ಕೋತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮಿನಿಮಮ್ 1 ದಿನ ಅಂತೂ ಬೇಕಾಗೇ ಆಗುತ್ತೆ. ಯಾಕಂದರೆ ಸ್ಮಾರಕಗಳನ್ನು ನೋಡೋರು ಸ್ಮಾರಕ ನೋಡ್ಬೋದು, ದೇವಸ್ಥಾನವನ್ನು ನೋಡಬೇಕು ಅಂತ ಅಂದ್ಕೊಳ್ಳೋರು ದೇವಸ್ಥಾನ ನೋಡ್ಬೋದು. ಇಲ್ಲ
ನಾನು ಬರ್ಡ್ ವಾಚರ್ ಇದ್ದೀನಿ ಅಂತ ನೋಡೋದಾದರೆ ಅದಕ್ಕೂ ಕೂಡ ನಿಮಗಿಲ್ಲಿ ಅತ್ಯದ್ಭುತವಾದಂಥ ಅವಕಾಶ ಇದೆ. ಮತ್ತು ನಿಮಗೆ ದೇಶ ವಿದೇಶದ ಹಕ್ಕಿಗಳೆಲ್ಲವೂ ಕೂಡ ಬರುತ್ತೆ. ಸುತ್ತಮುತ್ತಲು ಹಂಪಿ ಸುತ್ತಮುತ್ತಲು ಕೂಡ ನಿಮಗೆ ದರೋಜಿ ಸ್ಯಾಂಚುರಿ ಬೇರ್ ಇರ್ಬೋದು, ಅಥವಾ ನಿಮಗೆ ಅಟಲ್ ಬೇರ್, ಈಗ ಹೊಸದಾಗಿ ಶುರುವಾಗಿರುವಂಥ ಜುವಾಲಜಿಕಲ್ ಪಾರ್ಕ್ ಇರ್ಬೋದು, ಪಕ್ಕದಲ್ಲೇ ತುಂಗಭದ್ರಾ ಇದೆ, TB ಡ್ಯಾಮ್ ಇದೆ, ಅದನ್ನು ಕೂಡ ನೀವು ನೋಡ್ಬೋದಾಗಿದೆ. ಹೀಗೆ ನಿಮ್ಮ ಮಿನಿಮಮ್ 3 ದಿನಕ್ಕಂತೂ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. 2-3 ದಿನ ಅಂತೂ ಈಸಿಯಾಗಿ ವೀಕೆಂಡ್ಗಳಲ್ಲಿ ಹಂಪಿಯನ್ನು ನೋಡಲಿಕ್ಕೆ ಭಾಳ ಅನುಕೂಲ ಆಗಿದೆ. ಅದಕ್ಕೆ ತಕ್ಕನಾಗಿ ಈಗ ಫ್ಲೈಟ್ ಕೂಡ ನಿಮಗೆ ಸರ್ವಿಸ್ ನಾನ್ ಸ್ಟಾಪ್ ಸಿಗ್ತಾ ಇದೆ. ನವಂಬರ್ 1ರಿಂದ ಸ್ಟಾರ್ ಏರ್ ಕೊಡ್ತಾ ಇರೋದು ಸರ್ವಿಸ್. ಈ ಹಿಂದೆ ಇದ್ದಿದ್ದಿಲ್ವಾ ಅಂತ ನೋಡೋದಾದರೆ ಇತ್ತು. ನಿಮಗೆ ಮೊದಲು ಆರಂಭದಲ್ಲಿ ಅಂದರೆ 1 ತಿಂಗಳಿಂದ ಇದು ಸ್ಟಾಪ್ ಆಗಿತ್ತು, ಬಟ್ ಈಗ ಮತ್ತೆ ಶುರುವಾಗಿದೆ. ಮಿಡ್ಲಲ್ಲಿ ಶುರುವಾದಾಗ ಡೈಲಿ ಕೆಲವು ಸರಿ ಸರ್ವಿಸ್ ಇರ್ತಾ ಇದ್ದಿಲ್ಲ, ಯಾಕಂದರೆ ಬರೋರ ಸಂಖ್ಯೆ ಏನಿದೆಯಲ್ಲ, ಪ್ರವಾಸಿಗರ ಸಂಖ್ಯೆನೂ ಕೂಡ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇದ್ದಿದ್ದಿಲ್ವೋ ಏನೋ ಗೊತ್ತಿಲ್ಲ, ಕಡಿಮೆ ಇತ್ತು. ಕೇವಲ ಪ್ರವಾಸಿಗರಿಗೆ ಮಾತ್ರ ಅಲ್ಲ, ಬಳ್ಳಾರಿ ಮತ್ತು ವಿಜಯನಗರದ ಜಿಲ್ಲೆಯವರಿಗೂ ಕೂಡ, ಯಾಕಂದರೆ ಸಾಕಷ್ಟು ಜನ ಕೈಗಾರಿಕೋದ್ಯಮಿಗಳು ವಿಸಿಟ್ ಮಾಡ್ತಾ ಇರ್ತಾರೆ ಜಿಂದಾಲ್ಗೆ, JSW ಫ್ಯಾಕ್ಟ್ರಿಗೆ, ಅಥವಾ ದೊಡ್ಡ ದೊಡ್ಡ ಏನು ಅಲ್ಲಿರುವಂಥ ಕೈಗಾರಿಕೆಗೆ ವಿಸಿಟ್ ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ಅನುಕೂಲ ಆಗೋ ಕಾರಣಕ್ಕಾಗಿ ಏರ್ಪೋರ್ಟ್ ಶುರುವಾಗಿದ್ದಲ್ಲಿ ಸೊ ಅವ್ರಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಹೆಚ್ಚು ನೀವು ಡಿಮ್ಯಾಂಡ್ ಏನಾದರೂ ಬರ್ತಾ ಹೋದರೆ ನಿಮಗೆ ಈವ್ನಿಂಗ್ ಅಥವಾ ನೈಟ್ ಕೂಡ ಮತ್ತೊಂದು ಫ್ಲೈಟನ್ನು ಶುರು ಮಾಡುವ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇದೆ. ಬಟ್ ಡಿಮ್ಯಾಂಡ್ ಬಂದ ಹಿನ್ನೆಲೆಯಲ್ಲಿ ಆ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ. ಬಟ್ ಸದ್ಯಕ್ಕೆ 1 ದಿನಕ್ಕೆ ನಿಮಗೆ 1 ಸರಿ ಸರ್ವಿಸ್ ಸಿಗುತ್ತೆ. ಒಂದು ನೀವು ಈ ಕಡೆಗೆ ಬರ್ಬೋದು ಬೆಂಗಳೂರಿಂದ, ಅಥವಾ ಇಲ್ಲ ಹಂಪಿ ಹತ್ತಿರದಿಂದ ನೀವು ಮತ್ತೆ ಬೆಂಗಳೂರಿಗೆ ಬರಲಿಕ್ಕೆ ಫ್ಲೈಟ್ ಸರ್ವಿಸ್ ಇದೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಆ ಮೂಲಕ ಹಂಪಿಯ ಟೂರಿಸಮ್ ಏನಿದೆ ಹೆಚ್ಚು ಪ್ರಚಲಿತ ಆಗುತ್ತೆ ಮತ್ತು ಹೆಚ್ಚು ಇನ್ನಷ್ಟು ಕೂಡ ಹೆಸರುವಾಸಿ ಆಗುತ್ತೆ. ದೇಶ ವಿದೇಶಗಳಿಂದ ಬರುವಂಥ ಪ್ರವಾಸಿಗರಿಗೆ ಸರಿಯಾಗಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಸಿಗ್ತಾ ಇಲ್ಲ ಅನ್ನುವಂಥ ಕೊರಗೆ ಏನಿದೆ. ಎಸ್ಪೆಷಲಿ ಫ್ಲೈಟ್ ಸರ್ವಿಸ್ ಸಿಗಬೇಕು ಅಂಥೇಳಿ ಈ ಹಿಂದಿಂದಲೂ ಕೂಡ ಇದ್ದಂಥ ಕೊರಗು. ಸೊ ಆ ಕೊರಗು ಈಗ ನೀಗಿದೆ ಅಂಥೇಳಿ ಭಾವಿಸ್ತೀವಿ. ನವಂಬರ್ 1ರಿಂದ ಫ್ಲೈಟ್ ಸರ್ವಿಸ್ ಇರೋದ್ರಿಂದನೂ ಕೂಡ ಯಾರ್ಯಾರು ಫ್ಲೈಟ್ ಸರ್ವಿಸ್ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದೀರಿ, ಟೈಮ್ ಪ್ರೀಶಿಯಸ್, ನಮಗೆ ಲಾಂಗ್ ಜರ್ನಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋರಿಗೆ ಇದು ಸರ್ವಿಸ್ ನಿಮಗೆ ಸಿಗುತ್ತೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆ ಮೂಲಕ ಮರೆತು ಹೋದ ಮಹಾ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯವನ್ನು ಯಾರು ನೋಡಿಲ್ವೋ ದಯಮಾಡಿ ಬನ್ನಿ, ಯಾರು ನೋಡಿದಿರಿ ಮತ್ತೆ ವಿಸಿಟ್ ಮಾಡಿ. ಯಾಕಂದರೆ ಪ್ರತಿ ಸರಿನೂ ಕೂಡ ನೀವು ವಿಸಿಟ್ ಮಾಡಿದಾಗ ಆಗುವಂಥ ಅನುಭವ ಏನಿದೆ ಅದು ವಿಭಿನ್ನವಾಗಿರುತ್ತೆ. ಬಟ್ ಒಂದು ಸಜೆಷನ್ ಇರೋದು, ಬೆಂಗಳೂರನ್ನು ಬಯಸಿದಂಥವ್ರು, ಬೆಂಗಳೂರಿನ ವೆದರ್ನ ಬಯಸಿದಂಥವ್ರು ಹಂಪಿಗೆ ಹೋದಾಗ ವೆದರ್ ಚೇಂಜ್ ಆಗುತ್ತೆ ಅಫ್ಕೋರ್ಸ್ ಸಹಜವಾಗಿ, ಯಾಕಂದರೆ ಅಲ್ಲಿ ಸ್ವಲ್ಪ ಹಾಟ್ ವೆದರ್ ಇರೋದು. ಸೊ ಮಳೆಗಾಲದ ಹೊತ್ತಲ್ಲಿ ಅಥವಾ ನೀವು ಚಳಿಗಾಲದ ಹೊತ್ತಲ್ಲಿ ಹಂಪಿಯನ್ನು ನೋಡೋದು ಒಳ್ಳೆಯದು. ಇಲ್ಲ ಬಿಸಿಲನ್ನೇ ನೋಡಬೇಕು ಅಂಥೇಳಿ ದೇಶ ವಿದೇಶಗಳಿಂದ ಬರುವಂಥವ್ರೆಲ್ಲರೂ ಕೂಡ ಬಿಸಿಲಿಗಾಗಿ ನಿಮಗೆ ಗೋವಾ ಹುಬ್ಬಳ್ಳಿ ಮೂಲಕ ಬರುವಂಥವ್ರು ಬಿಸಿಲನ್ನು ಕಾಯಿಸ್ಕೊಳ್ಳೋಕ್ಕಾಗಿ ಭಾಳಷ್ಟು ಸಂಖ್ಯೆಯಲ್ಲಿ ವಿದೇಶಿಗರು ಕೂಡ ಇರ್ತಾರೆ. ನಾನು ಅದನ್ನು ಭಾಳ ಹತ್ತಿರದಿಂದನೂ ಕೂಡ ನೋಡಿದ್ದೀನಿ. ಬಿಸಿಲು ಬೇಕು ಅಂಥೇಳಿ ಬಯಸುವಂಥ ವಿದೇಶಿಗರೇನಿದ್ದಾರೆ ಅವರು ಸರಿಯಾಗಿ ನಿಮಗೆ ಬೇಸಿಗೆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಬರ್ತಾರೆ. ಬಟ್ 3-4 ತಿಂಗಳು ಮಾತ್ರ ಅತಿ ಹೆಚ್ಚಿನ ಅದು ಸೀಸನ್ ರೀತಿಯಾಗಿ 4 ತಿಂಗಳು ಮಾತ್ರ ಬರ್ತಾರೆ. ಇನ್ನುಳಿದಂಥ ತಿಂಗಳಲ್ಲಿ ತುಂಬಾ ಖಾಲಿ ಇರುತ್ತೆ. ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಹಂಪಿಯನ್ನು ನೋಡಿ ಆ ದೃಶ್ಯವೈಭವವನ್ನು ನೀವು ಕಣ್ಣು ತುಂಬಿಕೊಳ್ಳಿ ಅಂಥೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು, ಹಂಪಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.